ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ಮನೋವಿಜ್ಞಾನದ ವಿಧಾನಗಳು ಮತ್ತು ಅದರ ಪ್ರತಿಪಾದಕರು ಯಾರು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ಲಾಂಗ್ ಆಗಿ ಹೇಳ್ತಾ ಇಲ್ಲ, ಶಾರ್ಟ್ ಆಗಿ ವಿಧಾನಗಳು ಯಾವುವು, ಯಾವ್ಯಾವ ವಿಧಾನಗಳ ಪ್ರತಿಪಾದಕರು ಯಾರು ಅನ್ನೋದನ್ನು ತಿಳ್ಕೊಂಡ್ಬಿಡೋಣ ಅಂತೆ. ಹಾಗಾದರೆ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು DFT ಬುಕ್ಸ್ ಕಂಪಲ್ಸರಿ 1 ಮಾರ್ಕ್ಸ್ದ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಗಿರುತ್ತೆ. ಸೊ ಇದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರು ಅಂತ ಕೇಳ್ಬೋದು. DFT ಬುಕ್ಸ್ ಅವರಾಗಿರ್ತಾರೆ. ಜೊತೆಗೆ ಅಂತರಾವಲೋಕನ ವಿಧಾನದ ಪ್ರತಿಪಾದಕರು EB ಟಿಚ್ನರ್ ಆಗಿರ್ತಾರೆ. ವೀಕ್ಷಣಾ ವಿಧಾನ ಅದರ ಪ್ರತಿಪಾದಕರು ಜಾನ್ B ವ್ಯಾಟ್ಸನ್ ಅವರಾಗಿರ್ತಾರೆ. ಓಕೆನಾ. ಪ್ರಾಯೋಗಿಕ ವಿಧಾನ, ಎಸ್ ಅಬ್ವಿಯಸ್ಲಿ ಎಲ್ಲರಿಗೂ ಕೂಡ ಇದು ಚಿರಪರಿಚಿತ ಆಗಿರುತ್ತೆ. ವಿಲ್ ಹೆಲ್ಮ್ ಊಂಟ್ ಅವರು ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರಾಗಿರುತ್ತಾರೆ. ಜೊತೆಗೆ ರಕ್ಷಣಾ ತಂತ್ರಗಳ ನಿರ್ಮಾಪಕ ಸಿಗ್ಮಂಡ್ ಫ್ರೈಡ್ ಅವರು. ಓಕೆ. TAT ಪರೀಕ್ಷೆಯ ತಯಾರಕ ಅಂತಲೇ ಹೆಸರಾದವರು ಮುರ್ರೆ ಆ್ಯಂಡ್ ಮಾರ್ಗನ್ ಅಂತ ಹೇಳ್ತೀವಿ. ಸೊ ಇವರೆಲ್ಲರೂ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥವರು. ಸೊ ಇವರು ಮನೋವಿಜ್ಞಾನದ ವಿಧಾನಗಳು ಜೊತೆಗೆ ಅದರ ಪ್ರತಿಪಾದಕರು ಇಂಪಾರ್ಟೆಂಟು, ನಿಮ್ಗೆ ತಿಳಿಸ್ಬೇಕು ಅಂತ ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಇನ್ನೂ ಹೆಚ್ಚೆಚ್ಚು ಮಾಹಿತಿ ಬೇಕು ಅಂದರೆ ಖಂಡಿತ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮು ಕೂಡ ಜಾಯ್ನ್ ಆಗಿರಿ. ಓಕೆನಾ. ಥ್ಯಾಂಕ್ ಯು ಸೊ ಮಚ್.